ಪಡಬಾರದ ಪಾಡನ್ನ ಪಟ್ಟಿದ್ದೀರಾ. ಈಗ ಸಂತೋರು ನಿಮ್ಮನ್ನ ಹೇಗೆ ನೋಡ್ಕೋತಾರೆ? ಸಂತೋರ್ಗೆ ನಾನು ಕೇಳಲ್ಲ, ಹೆಂಗೆ ನೋಡ್ಕೊತಾರೆ ಅವ್ರು ನಿಮ್ಮನ್ನ ಅಂತ? ಹಲೋ ಹಲೋ. ಸಂತೋರೆ, ಹೇಳಿ ಮೇಡಮ್. ಈಗ ಲೀಲಾ ಅವರು ಎಲ್ಲ ಬಿಟ್ಟು ಇವಾಗ ನಿಮ್ಮ ಜೊತೆಗೆ ಬಂದಿದ್ದಾರೆ. ಹೌದು ಮೇಡಮ್. ಎಷ್ಟೆಲ್ಲ ಕಾಂಟ್ರವರ್ಸಿ ಆಗೋಯ್ತು. ದೊಡ್ಡ ದೊಡ್ಡ ಹೀರೋಯಿನ್ಸ್ಗಳೇ ಇಷ್ಟು ಕಾಂಟ್ರವರ್ಸಿ ಆಗಲ್ಲ. ಸೊ ಇಷ್ಟು ದೊಡ್ಡ ಕಾಂಟ್ರವರ್ಸಿನೂ ಮಾಡಿಬಿಟ್ರು. ಈಗ ಜಗತ್ ಪ್ರಸಿದ್ಧ ಆಗ್ಬಿಟ್ಟಿದ್ದೀರಾ ಲೀಲಾ ಸಂತು ಅಂತ ಹೇಳಿ. ಈಗ ಎಲ್ಲರೂ ಮಾತಾಡ್ತಾರೆ ನಿಮ್ಮ ಬಗ್ಗೆ, ಎಲ್ರಿಗೂ ಗೊತ್ತು ಈ ವಿಚಾರ. ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ಹೋದ್ರು ಜನ ನಿಮ್ಮ ಬಗ್ಗೆ ಹೇಳ್ತಾರೆ. ಸೊ ಹೀಗಿರ್ಬೇಕಾದ್ರೆ ನೀವು ಲೀಲಾ ಅವ್ರನ್ನ ಹೇಗೆ ನೋಡ್ಕೋತೀರಾ? ಅವ್ರನ್ನ ನಾನು ಸಾಕ್ತೀನಿ ಮೇಡಮ್. ನನ್ನ ಕೆಪಾಸಿಟಿ ಇದೆ, ನಾನು ಸಾಕ್ತೀನಿ. ಅವ್ರ ಮಗಳನ್ನ ಸಾಕೋ ಕೆಪಾಸಿಟಿ ನನಗಿದೆ. ನಾನು ಚೆನ್ನಾಗಿ ನೋಡ್ಕೊಂತೀನಿ ಮೇಡಮ್. ನಾನು ನಂಬಿ ಬಂದಿದ್ದಾರೆ, ನಾನು ಕಳಿಸ್ದೆ. ಮತ್ತೆ ಆದ್ರೂ ಚೆನ್ನಾಗಿ ಹೊಡೆದು ಬಡ್ದು ಸಾಯೋ ತರ ಹೊಡೆದಿ ತಿರ್ಗಾ ಮತ್ತೆ ರಿಟರ್ನ್ ಬಂದಿದ್ದಾಳೆ. ನನ್ನ ನಂಬಿ ಬಂದಿದ್ದಾಳೆ. ಕಷ್ಟನೋ ಸುಖನೋ ಅವಳನ್ನ ಸಾಯೋ ಗಂಟ ಚೆನ್ನಾಗಿ ನೋಡ್ಕೊಂತೀನಿ ಮೇಡಮ್ ನಾನು. ಸೊ ನಿಮ್ಗೆ ಆಗಿಲ್ಲ ಅಂದ್ರೆ ಇನ್ನೊಂದ್ ಮಗು ಇದೆಯಲ್ಲ, ಚಿಕ್ಕ ಮಗು ಇದೆಯಲ್ಲ, ಅವ್ರ ಮಗುನ ಕಳ್ಸ್ಬಿಡಕ್ ಹೇಳಿ. ಆ ಮಗುನು ಬೇಕಂದ್ರೆ ನಾನು ಸಾಕ್ತೀನಿ. ಆ ಮಗುನು ನೀವೇ ಸಾಕೋತೀರಾ? ಚಿಕ್ಕ ಮಗುನ ಕಳಿಸ್ರೆ ಸಾಕ್ತೀನಿ ಮೇಡಮ್ ನಾನು. ಈಗ ಸರ್ ಹೇಳಿ ಏನೋ ಹೇಳ್ತಿದ್ದೆ. ಅಲ್ಲ, ಅವ್ರ ದೊಡ್ಡ ಮಗುನ ಅವ್ನ್ ಸಾಕಕ್ ಹೇಳಿ ಮೇಡಮ್. ಇವಾಗ ಚಿಕ್ಕ ಮಗುನ ನಾನು ಕಳ್ಸ್ಕೊಡ್ಲಿ, ನಾನು ಸಾಕ್ತೀನಿ. ಈಗ ಇಬ್ಬರು ಮಕ್ಳು ಜವಾಬ್ದಾರಿ, ಇವಳ ಜವಾಬ್ದಾರಿ ನಾನು ವಹಿಸ್ಕೊಂತೀನಿ ಮೇಡಮ್. ಏನೋ ಕಷ್ಟನೋ ಸುಖನೋ ನನ್ನ ನಂಬಿ ಬಂದಿದ್ದಾರೆ, ನಾನು ನೋಡ್ಕೊಂತೀನಿ. ಓಕೆ. ಈಗ ನಿಮ್ಮ ಮನೆಯಲ್ಲಿ ಒಪ್ಕೋತಾರಾ ಲೀಲಾ ಅವ್ರು ಇರೋದಕ್ಕೆ? ಒಪ್ಪಿಸ್ತೀನಿ ಮೇಡಮ್. ನಾನು ನಮ್ಮ ತಾಯಿ ಹತ್ರ ಮಾತಾಡಿ ನಾನು ಒಪ್ಪಿಸ್ತೀನಿ. ಒಪ್ಸೋ ಜವಾಬ್ದಾರಿ ನಂದು. ಓಕೆ. ಲೀಲಾ ಅವ್ರನ್ನ ಕಳ್ಸಿದ್ರಿ ಮಂಜು ಅವ್ರ ಜೊತೆಗೆ, ಆಯ್ತು ಹೋಗಮ್ಮ ಚೆನ್ನಾಗಿ ಬದುಕು ಅಂತ. ಯಾರ್ಯಾರ ದೊಡ್ಡವ್ರನ್ನೆಲ್ಲ ಕರ್ಕೊ ಬಂದ್ರು. ಮಂಜು ಅವ್ರ ತಂಗಿ ಅನ್ಬಿಟ್ಟು ಬಂದಿದ್ರು, ಅವರು ಬಂದಿದ್ರು. ಎಲ್ಲ ಮಾತಾಡಿ ಕಳಿಸ್ದೆ. ನಾನೇನೋ ಅವ್ರನ್ನ ಅಡ್ಡಿ ಮಾಡ್ಲಿಲ್ವಾ. ಎಳ್ಕೊಂಡು ಹೋಯ್ತಾ ಇದ್ರು, ಆದ್ರೂ ನಾನು ಅವ್ರನ್ನ ತಡಿಲಿಲ್ಲ. ಎಲ್ಲೋ ಹೋಗಿ ಚೆನ್ನಾಗಿರ್ಲಿ, ಎಲ್ಲೋ ದೂರ ಹೋಗಿ ಕರ್ಕೊಂಡೋಗಿ ಚೆನ್ನಾಗಿರ್ತೀನಿ ಅಂದ್ರು. ಅದಾದ್ಮೇಲೆ ಫೋನ್ ಮಾಡಿದ್ರು. ಯಾವ್ದೋ 11 ನಂಬರ್ ಇಂದ ಫೋನ್ ಮಾಡಿ, ಬಾ ಇಲ್ಲಿ ಬಾ, ನನ್ನ ಹೊಡಿತಾ ಇದ್ದಾನೆ, ಸಾಯಿಸ್ತಾ ಇದ್ದಾನೆ, ನನ್ನ ಕೈಲಿ ಆಯ್ತಾ ಇಲ್ಲ, ಹೊಡೆದಾಕ್ಬಿಟ್ಟಿದ್ದಾನೆ ಬಾ ಅಂತ ಅವರೇ ಫೋನ್ ಮಾಡಿದ್ರು. ನಾನು ಅಷ್ಟೊತ್ತಲ್ಲಿ ಎಲ್ಲಂತ ಹುಡ್ಕಣ ಮೇಡಮ್. ಅದಾದ್ಮೇಲೆ ಇವ್ರು ಏನ್ ಹೇಳಿದ್ರು ಗೊತ್ತಿಲ್ಲ. ಆಮೇಲೆ ತಿರ್ಗಾ ಬನ್ನೇಘಟ್ಟ ಸ್ಟೇಷನ್ ಇಂದ ಲ್ಯಾಂಡ್ ಲೈನ್ ನಂಬರ್ ಇಂದ ಬಂದು ನನಗೆ ಮತ್ತೆ ಕಾಲ್ ಮಾಡಿದ್ರು. ನಾನು ಅಲ್ಲಿಂದ ಬಂದು ಇಲ್ಲಿ ಸ್ಟೇಷನ್ ಅಲ್ಲಿ ಬೇಡವೇ ಬೇಡ ಅಂತ ಇದ್ ಮಾಡಿದ್ದೀನಿ, ಬಾ ನನ್ನ ಕರ್ಕೊಂಡೋಗು ಅಂದ್ರು. ಇವಾಗ ಕರ್ಕೊಂಡೋದ್ನಲ್ಲ, ಮತ್ತೆ ಏನು ಕೊಡ್ದ ಅಂದೆ. ಇಲ್ಲ, ಕರ್ಕೊಂಡೋಗಿ ನನ್ನ ಕೈಯಲ್ಲಿ ನನ್ನ ತಮ್ಮನ ಕೈಯಲ್ಲೆಲ್ಲ ಹೊಡೆಸ್ದ ಅಂತೆಲ್ಲ ಹೇಳಿದ್ರು. ಇವ್ ನನ್ನ ಉಳ್ಸಲ್ಲ, ಸಾಯ್ಸಾಕ್ಬಿಡ್ತಾನೆ, ಯಾವ್ದೇ ಕಾರಣಕ್ಕೂ ನನ್ನ ಉಳ್ಸಲ್ಲ ಅಂತೆಲ್ಲ ಹೇಳಿ ಫೋನ್ ಮಾಡಿ ಕೊಡು ಅಂತ ಹೇಳ್ತಾ ಇದ್ರು ಮೇಡಮ್.